ಬಿಹಾರದ ಈ ಹಳ್ಳಿಲಿ ಒಬ್ಬ ಹುಚ್ಚಿ ಹೆಂಗಸಿರ್ತಾ ಇದ್ಲು. ಅವಳಿಗೆ 5 ಜನ ಮಕ್ಕಳಿದ್ರು. ಅವಳು ತನ್ನ ಯಾವ ಮಕ್ಕಳ ಮೇಲೂ ಸ್ವಲ್ಪನೂ ಗಮನ ಕೊಡ್ತಾ ಇರಲಿಲ್ಲ. ಇದರಿಂದ ಅವರು ಕೆಲವೊಮ್ಮೆ ಊಟ ಮಾಡ್ತಾ ಇದ್ರು, ಕೆಲವೊಮ್ಮೆ ಖಾಲಿ ಹೊಟ್ಟೆಲಿ ಇರ್ತಾ ಇದ್ರು. ಆದ್ರೂ ಕೂಡ ಹೇಗೋ ಕಷ್ಟಪಟ್ಟು ಆ ಎಲ್ಲಾ ಮಕ್ಕಳು ತಾವಾಗೇ ದೊಡ್ಡವರಾಗ್ತಾರೆ. ಆದ್ರೆ ಅವರಲ್ಲಿದ್ದ ಒಬ್ಬ ಚಿಕ್ಕ ಮಗ ಸಿಕ್ಕಾಪಟ್ಟೆ ಸೈಕ್ ಆಗಿದ್ದ. ಅವನು ಹಳ್ಳಿನ ಬಿಟ್ಟು ಡೆಲ್ಲಿಗೆ ಹೊರಟೋಗ್ತಾನೆ. ಅಲ್ಲಿ ಅವನು ಒಂದು ತರಕಾರಿ ಮಂಡಿಲಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ಪೊಲೀಸ್ನವರಿಗೆ ಮಾಮೂಲಿ ಕೊಡೋದನ್ನ ತಪ್ಪಿಸ್ಕೊಳ್ಳೋಕೆ ಇತ್ತ ಓಡೋಗ್ತಾ ಇರ್ತಾನೆ. ಆದ್ರೆ ಒಂದು ದಿನ ದುಡ್ಡಿಗೋಸ್ಕರ ಅವನಿಗೆ ಅಲ್ಲಿನ ಒಬ್ಬ ಪಂಡಿತನ ಜೊತೆ ದೊಡ್ಡ ಜಗಳ ಆಗೋಗುತ್ತೆ. ಆಗ ಆ ಪಂಡಿತನ ಚಾಕುವಿನಿಂದ ಇವನ ಕೈ ಕಟ್ಟಾಗೋಗುತ್ತೆ. ಇದಾದ್ಮೇಲೆ ಆ ಪಂಡಿತ ಇವನ ಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಇದರಿಂದ ಇವನ ಜೊತೆಗೆ ಇವನ ಹೆಂಡತಿ ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಪೊಲೀಸ್ನವರು ಇವನ ಜೊತೆ ಸಿಕ್ಕಾಪಟ್ಟೆ ಕೆಟ್ಟದಾಗಿ ನಡ್ಕೊಳ್ತಾರೆ. ಮತ್ತೆ ಜೈಲಿನಲ್ಲಿ ಎಲ್ಲರ ಮುಂದೆನೆ ಇವನ ಬಟ್ಟೆ ಬಿಚ್ಚಿ ಅವಮಾನ ಮಾಡ್ತಾರೆ. ಆಮೇಲೆ ಜೈಲಿನಿಂದ ಆಚೆ ಬಂದ್ಮೇಲೆ ಅವನು ಆ ಪಂಡಿತನನ್ನ ಫಾಲೋ ಮಾಡಿ ಅವನನ್ನೇ ಸಾಯಿಸ್ಬಿಡ್ತಾನೆ. ಆಮೇಲೆ ಅವನ ಬಾಡಿ ಪಾರ್ಟ್ಸ್ ನ ಬೇರೆ ಬೇರೆ ಕಡೆ ಬಿಸಾಕಿ ಅವನ ಮುಂಡನ್ನ ಮಾತ್ರ ತಿಹಾರ್ ಜೈಲಿನ ಆಚೆ ತಂದಿಡ್ತಾನೆ. ಯಾಕಂದ್ರೆ ಜೈಲಿನಲ್ಲಿ ತನಗಾದ ಅವಮಾನಕ್ಕೆ ಅವನು ಸೇಡು ತೀರಿಸ್ಕೊಳ್ಬೇಕಾಗಿತ್ತು. ಪೊಲೀಸ್ನವರಿಂದ ಹೆಣಕ್ಕೆ ಕಟ್ಟಿದ್ದ ಹಗ್ಗನ ಬಿಚ್ಚೋಕೆ ಕೂಡ ಆಗ್ತಾ ಇರಲಿಲ್ಲ. ಆಗ ಇವನೇ ಅಲ್ಲಿಗೆ ಬಂದು ತನ್ನ ಚಾಕುವಿನಿಂದ ಹಗ್ಗನ ಕಟ್ ಮಾಡಿ ಹೊರಟೋಗ್ತಾನೆ. ಆದ್ರೆ ಇವಾಗ ಅವನಿಗೆ ಸಿಕ್ಕಾಪಟ್ಟೆ ಧೈರ್ಯ ಬಂದ್ಬಿಟ್ಟಿತ್ತು. ಇದರಿಂದ ಅವನು 2ನೇ ಕೊಲೆ ಮಾಡೋಕು ರೆಡಿ ಆಗ್ತಾನೆ.